ರಾತ್ರಿ 11 ಗಂಟೆ. ಮದುವೆ ಮಂಟಪದ ಹೊರಗೆ ನಾನು ಒಬ್ಬನೇ ನಿಂತಿದ್ದೆ. ಒಳಗೆ ಸಂಗೀತ ಕೇಳಿಸುತ್ತಿತ್ತು, ಜನರು ನಗುತ್ತಿದ್ದರು. ಆದರೆ ನನ್ನ ಕೈಯಲ್ಲಿದ್ದ ಒಂದು ಹಳೆಯ ಫೋಟೋ ನನ್ನ ಹೃದಯದ ಬಡಿತವನ್ನು ಹೆಚ್ಚಿಸುತ್ತಿತ್ತು. ಆ ಫೋಟೋದಲ್ಲಿ ನಾನು ಮತ್ತು ಅವಳು ಇದ್ದೆವು. ಆಗ ನಮ್ಮ ವಯಸ್ಸು ಕೇವಲ 10 ವರ್ಷ. ಆ ಫೋಟೋದ ಹಿಂಭಾಗದಲ್ಲಿ ಅವಳು ಬಾಲ್ಯದಲ್ಲಿ ಬರೆದಿದ್ದ ಒಂದು ಸಾಲು ಇತ್ತು: ನಾನು ದೊಡ್ಡವಳಾದ ಮೇಲೆ ನಿನ್ನನ್ನೇ ಮದುವೆಯಾಗುತ್ತೇನೆ. ಆದರೆ ನಾಳೆ ಅವಳ ಮದುವೆ ಇನ್ನೊಬ್ಬನ ಜೊತೆ ನಡೆಯಬೇಕಿತ್ತು. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕಾಡುತ್ತಿತ್ತು: ಅವಳು ನಿಜವಾಗಿಯೂ ನನ್ನನ್ನು ಮರೆತಿದ್ದಾಳಾ, ಅಥವಾ ನಮ್ಮ ಬಾಲ್ಯದ ಸ್ನೇಹ ಇನ್ನೂ ಅವಳ ಹೃದಯದಲ್ಲಿ ಜೀವಂತವಾಗಿದೆಯಾ? ಆ ಪ್ರಶ್ನೆಯ ಉತ್ತರ ನನ್ನ ಜೀವನವನ್ನೇ ಬದಲಾಯಿಸಲಿದೆ ಎಂದು ಆಗ ನನಗೆ ಗೊತ್ತಿರಲಿಲ್ಲ. ನನ್ನ ಹೆಸರು ಸೂರಜ್. ನಾನು ಮತ್ತು ಕಾವ್ಯ ಒಂದೇ ಊರಿನಲ್ಲಿ ಬೆಳೆದವರು. ನಮ್ಮ ಮನೆಗಳ ನಡುವೆ ಕೇವಲ ಒಂದು ಗೋಡೆ ಮಾತ್ರ ಇತ್ತು. ಬಾಲ್ಯದಿಂದಲೇ ನಾವು ಜೊತೆಯಾಗಿದ್ದೆವು. ಬೆಳಿಗ್ಗೆ ಶಾಲೆಗೆ ಹೋಗುವುದರಿಂದ ಹಿಡಿದು ಸಂಜೆ ಆಟ ಆಡುವವರೆಗೂ ಎಲ್ಲವೂ ಒಟ್ಟಿಗೆ. ನಮ್ಮ ಊರಿನ ಜನರು ನಮ್ಮನ್ನು ನೋಡಿ ನಗುತ್ತಾ ಹೇಳುತ್ತಿದ್ದರು, ಇಬ್ಬರೂ ಹುಟ್ಟಿದಾಗಲೇ ಸ್ನೇಹಿತರಾಗಿ ಬಂದಿರಬೇಕು. ನಾವು ಜಗಳ ಮಾಡುತ್ತಿದ್ದೆವು, ಮತ್ತೆ 5 ನಿಮಿಷದಲ್ಲಿ ಒಟ್ಟಾಗುತ್ತಿದ್ದೆವು. ಒಮ್ಮೆ ನಾನು ಮರದಿಂದ ಬಿದ್ದು ಕೈ ಮುರಿದುಕೊಂಡಿದ್ದೆ. ಆಗ ಕಾವ್ಯ 3 ದಿನ ಶಾಲೆಗೆ ಹೋಗದೆ ನನ್ನ ಬಳಿ ಕುಳಿತಿದ್ದಳು. ಮತ್ತೊಂದು ಬಾರಿ ಅವಳು ಜ್ವರದಿಂದ ಬಳಲುತ್ತಿದ್ದಾಗ ನಾನು ಅವಳ ಮನೆ ಮುಂದೆ ಕುಳಿತು ಅಳುತ್ತಿದ್ದೆ. ಆ ವಯಸ್ಸಿನಲ್ಲಿ ಪ್ರೀತಿ ಎಂದರೇನು ಎಂಬುದು ನಮಗೆ ಗೊತ್ತಿರಲಿಲ್ಲ. ಆದರೆ ಒಬ್ಬರಿಲ್ಲದೆ ಇನ್ನೊಬ್ಬರು ಇರಲು ಸಾಧ್ಯವಿರಲಿಲ್ಲ. ವರ್ಷಗಳು ಕಳೆಯತೊಡಗಿದವು. ನಾವು ಶಾಲೆ ಮುಗಿಸಿ ಕಾಲೇಜಿಗೆ ಬಂದೆವು. ಆಗಲೇ ನನ್ನೊಳಗೆ ಏನೋ ಬದಲಾವಣೆ ಆಗತೊಡಗಿತು. ಕಾವ್ಯ ಕೇವಲ ಸ್ನೇಹಿತೆ ಅಲ್ಲ ಎಂಬ ಭಾವನೆ ಹುಟ್ಟತೊಡಗಿತು. ಅವಳು ನಕ್ಕರೆ ನಾನು ಖುಷಿಪಡುತ್ತಿದ್ದೆ. ಅವಳಿಗೆ ಬೇಸರವಾದರೆ ನನ್ನ ಮನಸ್ಸು ಬೇಸರವಾಗುತ್ತಿತ್ತು. ಅವಳು ಬೇರೆ ಹುಡುಗರ ಜೊತೆ ಮಾತನಾಡಿದರೆ ವಿಚಿತ್ರ ಅಸೂಯೆ ಆಗುತ್ತಿತ್ತು. ಮೊದಲಿಗೆ ಅದನ್ನು ಅರ್ಥಮಾಡಿಕೊಳ್ಳಲಿಲ್ಲ. ಆದರೆ ಒಂದು ದಿನ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಅವಳು ಕೆಂಪು ಬಣ್ಣದ ಉಡುಪಿನಲ್ಲಿ ವೇದಿಕೆಯ ಮೇಲೆ ಬಂದಾಗ ನನ್ನ ಹೃದಯವೇ ಉತ್ತರ ಕೊಟ್ಟಿತು: ನಾನು ಅವಳನ್ನು ಪ್ರೀತಿಸುತ್ತಿದ್ದೆ. ಆದರೆ ಒಂದು ಸಮಸ್ಯೆ ಇತ್ತು: ನಮ್ಮ ಸ್ನೇಹ ತುಂಬಾ ಅಮೂಲ್ಯವಾಗಿತ್ತು. ನನ್ನ ಪ್ರೀತಿ ಹೇಳಿ ಆ ಸ್ನೇಹ ಕಳೆದುಕೊಳ್ಳಲು ನಾನು ಸಿದ್ಧನಿರಲಿಲ್ಲ. ಹೀಗಾಗಿ ಮೌನವಾಗಿದ್ದೆ. ಆದರೆ ವಿಧಿ ತನ್ನದೇ ಆಟ ಆಡುತ್ತಿತ್ತು. ಒಂದು ಸಂಜೆ ಕಾವ್ಯ ನನ್ನನ್ನು ಕೆರೆಯ ತೀರಕ್ಕೆ ಕರೆಸಿಕೊಂಡಳು. ಅವಳ ಮುಖದಲ್ಲಿ ವಿಚಿತ್ರವಾದ ಗಂಭೀರತೆ ಇತ್ತು. ಸೂರಜ್, ನಿನಗೆ ಒಂದು ವಿಷಯ ಹೇಳಬೇಕು. ನಾನು ನಗುತ್ತಾ ಕೇಳಿದೆ, ಏನು? ಅವಳು ಕೆಲ ಕ್ಷಣ ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ನಾವು ಬೇರೆ ಊರಿಗೆ ಹೋಗುತ್ತಿದ್ದೇವೆ. ಆ ಮಾತು ಕೇಳಿದ ಕ್ಷಣಕ್ಕೆ ನನ್ನ ಹೃದಯ ಕುಸಿದಂತಾಯಿತು. ಅವಳ ಅಪ್ಪನಿಗೆ ವರ್ಗಾವಣೆಯಾಗಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಅವರು ಊರು ಬಿಡಬೇಕಾಗಿತ್ತು. ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಅವಳು ಹೋಗುವ ಮುನ್ನ ನನ್ನ ಪ್ರೀತಿ ಹೇಳಬೇಕು ಎಂದು ನಿರ್ಧರಿಸಿದೆ. ಆದರೆ ಜೀವನದಲ್ಲಿ ಯಾವಾಗಲೂ ನಾವು ಯೋಚಿಸಿದಂತೆ ನಡೆಯುವುದಿಲ್ಲ. ಅವರು ಊರು ಬಿಡುವ ದಿನ ನಾನು ಅವಳ ಮನೆಗೆ ಓಡಿದೆ. ಆದರೆ ಅವಳು ಈಗಾಗಲೇ ಹೋಗಿದ್ದಳು. ನನಗಾಗಿ ಒಂದು ಪತ್ರ ಬಿಟ್ಟು, ಸೂರಜ್, ನೀನು ನನ್ನ ಜೀವನದ ಅತ್ಯುತ್ತಮ ಸ್ನೇಹಿತ. ಯಾವತ್ತೂ ನನ್ನನ್ನು ಮರೆಯಬೇಡ. ಅಷ್ಟೇ. ನನ್ನ ಪ್ರೀತಿ ಮತ್ತೆ ನನ್ನೊಳಗೆ ಉಳಿಯಿತು. ಆ ನಂತರ ವರ್ಷಗಳು ಕಳೆಯತೊಡಗಿದವು. ನಾನು ಬೆಂಗಳೂರಿಗೆ ಬಂದು ಕೆಲಸಕ್ಕೆ ಸೇರಿದೆ. ಜೀವನ ಮುಂದೆ ಸಾಗುತ್ತಿತ್ತು. ಆದರೆ ಕಾವ್ಯ ನೆನಪು ಮಾತ್ರ ಮನಸ್ಸಿನ ಒಂದು ಮೂಲೆಯಲ್ಲಿ ಉಳಿದಿತ್ತು. ಒಂದು ದಿನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಂದೇಶ ಬಂತು: ಹಾಯ್ ಸೂರಜ್, ಗುರುತಿದೆಯಾ? ಅದು ಕಾವ್ಯ. ನನ್ನ ಹೃದಯ ಮತ್ತೆ ಜೋರಾಗಿ ಬಡಿತ ಆರಂಭಿಸಿತು. ನಾವು ಮತ್ತೆ ಮಾತನಾಡಲು ಆರಂಭಿಸಿದೆವು. ವರ್ಷಗಳ ಅಂತರ ಕೆಲವೇ ದಿನಗಳಲ್ಲಿ ಕರಗಿಹೋಯಿತು. ಮತ್ತೆ ಹಳೆಯ ಸ್ನೇಹ ಮರಳಿ ಬಂದಿತು. ಆದರೆ ಈ ಬಾರಿ ನಮ್ಮ ಮಾತುಗಳಲ್ಲಿ ಪ್ರೌಢತೆ ಇತ್ತು, ಬದುಕಿನ ಅನುಭವ ಇತ್ತು ಮತ್ತು ಹೇಳದ ಭಾವನೆಗಳು ಇದ್ದವು. ಒಂದು ದಿನ ಅವಳು ಬೆಂಗಳೂರಿಗೆ ಬಂದಳು. 10 ವರ್ಷಗಳ ನಂತರ ನಾವು ಮುಖಾಮುಖಿಯಾಗಿ ಭೇಟಿಯಾದೆವು. ಕಾಫಿ ಅಂಗಡಿಯಲ್ಲಿ ಕುಳಿತಿದ್ದ ಅವಳನ್ನು ನೋಡಿದ ಕ್ಷಣಕ್ಕೆ ನನ್ನ ಹೃದಯ ನಿಂತಂತಾಯಿತು. ಅವಳು ಬದಲಾಗಿದ್ದಳು, ಆದರೆ ಅವಳ ನಗು ಮಾತ್ರ ಅದೇ ಆಗಿತ್ತು. ಆ ದಿನ ನಾವು ಗಂಟೆಗಳ ಕಾಲ ಮಾತನಾಡಿದೆವು. ಹಳೆಯ ನೆನಪುಗಳನ್ನು ಹಂಚಿಕೊಂಡೆವು, ನಕ್ಕೆವು, ಅತ್ತೆವು ಮತ್ತು ಆ ದಿನ ನನಗೆ ಒಂದು ವಿಷಯ ಸ್ಪಷ್ಟವಾಯಿತು: ನಾನು ಇನ್ನೂ ಅವಳನ್ನು ಪ್ರೀತಿಸುತ್ತಿದ್ದೆ. ಆದರೆ ಕತೆ ಅಲ್ಲಿಯೇ ಮುಗಿಯಲಿಲ್ಲ. ಕೆಲವು ವಾರಗಳ ನಂತರ ಅವಳು ಒಂದು ಸುದ್ದಿ ಹೇಳಿದಳು: ನನ್ನ ಮದುವೆ ನಿಶ್ಚಯವಾಗಿದೆ. ಆ ಮಾತು ಕೇಳಿದ ಕ್ಷಣಕ್ಕೆ ನನ್ನ ಜಗತ್ತು ಮತ್ತೊಮ್ಮೆ ಕುಸಿದುಬಿಟ್ಟಿತು. ಅವಳ ಮುಖದಲ್ಲಿ ಸಂತೋಷ ಕಾಣುತ್ತಿರಲಿಲ್ಲ. ಆದರೆ ನಾನು ಏನೂ ಕೇಳಲಿಲ್ಲ. ಬಹುಶಃ ತಡವಾಗಿತ್ತು ಎಂದುಕೊಂಡೆ. ಮತ್ತೆ ಒಮ್ಮೆ ನನ್ನ ಪ್ರೀತಿಯನ್ನು ನನ್ನೊಳಗೆ ಹೂತುಬಿಟ್ಟೆ. ಮದುವೆ ದಿನ ಹತ್ತಿರ ಬರುತ್ತಿತ್ತು. ನಾನು ದೂರ ಉಳಿಯಲು ಪ್ರಯತ್ನಿಸಿದೆ. ಆದರೆ ಕಾವ್ಯ ಮಾತ್ರ ಮತ್ತೆ ಮತ್ತೆ ಕರೆ ಮಾಡುತ್ತಿದ್ದಳು: ಮದುವೆಗೆ ಬರಬೇಕು. ನಾನು ನಿರಾಕರಿಸಲಿಲ್ಲ, ಯಾಕೆಂದರೆ ಅವಳು ಕೇಳಿದ್ದಳು. ಮದುವೆಯ ಮುನ್ನದ ರಾತ್ರಿ ನಾನು ಆ ಹಳೆಯ ಫೋಟೋ ನೋಡುತ್ತಿದ್ದಾಗ ಅವಳಿಂದ ಕರೆ ಬಂತು. ಅವಳ ಧ್ವನಿ ನಡುಗುತ್ತಿತ್ತು: ಸೂರಜ್, ನಾಳೆ ನನ್ನ ಮದುವೆಗೆ ಬಾ, ಆದರೆ ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು.
ನಾನು ಗೊಂದಲದಿಂದ ಕೇಳಿದೆ, ಏನು ಪ್ರಶ್ನೆ? ಅವಳು ಕೆಲವು ಕ್ಷಣ ಮೌನವಾಗಿದ್ದಳು, ನಂತರ ಕೇಳಿದಳು, ನೀನು ಯಾವತ್ತಾದರೂ ನನ್ನನ್ನು ಪ್ರೀತಿಸಿದ್ದೀಯಾ? ನನ್ನ ಉಸಿರು ನಿಂತಂತಾಯಿತು. ವರ್ಷಗಳಿಂದ ಮರೆಮಾಚಿದ್ದ ಪ್ರಶ್ನೆ ಅದು. ನಾನು ಕಣ್ಣು ಮುಚ್ಚಿಕೊಂಡೆ, ಮತ್ತೆ ಸುಳ್ಳು ಹೇಳಲು ಸಾಧ್ಯವಾಗಲಿಲ್ಲ. ಹೌದು. ಅವಳ ಕಡೆ ಮೌನ ಆವರಿಸಿತು. ಕೆಲವು ಕ್ಷಣಗಳ ನಂತರ ಅವಳ ಅಳುವ ಶಬ್ದ ಕೇಳಿಸಿತು. ಹಾಗಿದ್ದರೆ ಯಾಕೆ ಹೇಳಲಿಲ್ಲ? ನನ್ನ ಕಣ್ಣುಗಳಲ್ಲೂ ಕಣ್ಣೀರು ತುಂಬಿತು. ನಮ್ಮ ಸ್ನೇಹ ಕಳೆದುಕೊಳ್ಳಲು ಭಯಪಟ್ಟೆ. ಅವಳು ನಗುತ್ತಾ ಅಳತೊಡಗಿದಳು. ದಡ್ಡ ಯಾಕೆ? ಯಾಕೆಂದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ. ಆ ಮಾತು ಕೇಳಿದ ಕ್ಷಣಕ್ಕೆ ನನ್ನ ದೇಹವೇ ನಡುಗಿತು. ವರ್ಷಗಳ ಕಾಲ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೆವು, ಆದರೆ ಇಬ್ಬರೂ ಹೇಳಿರಲಿಲ್ಲ. ಆದರೆ ಈಗ ತುಂಬಾ ತಡವಾಗಿತ್ತು, ಅಥವಾ ನಾನು ಹಾಗೆಂದುಕೊಂಡಿದ್ದೆ. ಮುಂದಿನ ದಿನ ಮದುವೆ ಮಂಟಪಕ್ಕೆ ಹೋದೆ. ಮನಸ್ಸು ಭಾರವಾಗಿತ್ತು, ಆದರೆ ಅಲ್ಲಿ ನನಗಾಗಿ ಇನ್ನೊಂದು ಆಘಾತ ಕಾದಿತ್ತು. ವೇದಿಕೆಯ ಮೇಲೆ ಇರಲಿಲ್ಲ. ಜನರೆಲ್ಲ ಗೊಂದಲದಲ್ಲಿದ್ದರು. ಕೆಲವು ಸಮಯದ ನಂತರ ಕಾವ್ಯ ನನ್ನ ಬಳಿಗೆ ಬಂದಳು. ಅವಳ ಕಣ್ಣುಗಳಲ್ಲಿ ಧೈರ್ಯ ಇತ್ತು. ನಾನು ಈ ಮದುವೆ ನಿಲ್ಲಿಸಿದ್ದೇನೆ. ನಾನು ಬೆಚ್ಚಿಬಿದ್ದೆ. ಏನು? ಅವಳು ತಲೆಯಾಡಿಸಿದಳು. ಯಾಕೆಂದರೆ ಸುಳ್ಳು ಬದುಕಲು ಆಗಲ್ಲ. ನನ್ನ ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಅವಳು ಮುಂದುವರಿಸಿದಳು. ನಾನು ಅವನಿಗೆ ಎಲ್ಲ ಸತ್ಯ ಹೇಳಿದೆ. ನಂತರ ಅವನು ಒಳ್ಳೆಯವನು, ನನ್ನ ಹೃದಯ ಬೇರೆ ಯಾರಿಗೂ ಸೇರಿದೆ ಅನ್ನೋದನ್ನು ಅರ್ಥಮಾಡಿಕೊಂಡ. ನನ್ನ ಕಣ್ಣುಗಳು ತೇವಗೊಂಡವು. ಕೆಲವು ತಿಂಗಳ ನಂತರ ನಮ್ಮ ಎರಡು ಕುಟುಂಬಗಳು ಭೇಟಿಯಾದವು. ಮೊದಲಿಗೆ ವಿರೋಧವಿತ್ತು, ಪ್ರಶ್ನೆಗಳಿದ್ದವು. ಆದರೆ ವರ್ಷಗಳ ಸ್ನೇಹ ಮತ್ತು ನಿಜವಾದ ಪ್ರೀತಿಯ ಮುಂದೆ ಎಲ್ಲವೂ ನಿಧಾನವಾಗಿ ಕರಗಿಹೋಯಿತು. 1 ವರ್ಷದ ನಂತರ ಅದೇ ಮಂಟಪದಲ್ಲಿ ಈ ಬಾರಿ ನಾನು ವರನಾಗಿ ನಿಂತಿದ್ದೆ. ನನ್ನ ಎದುರು ಕಾವ್ಯ ನಗುತ್ತಾ ನಿಂತಿದ್ದಳು. ಮಾಲೆ ಹಾಕುವ ಮುನ್ನ ಅವಳು ನಿಧಾನವಾಗಿ ಹೇಳಿದಳು, ನೆನಪಿದೆಯಾ? ಬಾಲ್ಯದಲ್ಲಿ ನಾನು ಏನು ಹೇಳಿದ್ದೆ ಅಂತ? ನಾನು ನಕ್ಕೆ, ದೊಡ್ಡವಳಾದ ಮೇಲೆ ನನ್ನನ್ನೇ ಮದುವೆಯಾಗುತ್ತೀನಿ ಅಂತ. ಅವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ತಲೆಯಾಡಿಸಿದಳು. ನೋಡು. ಕೊನೆಗೂ ಮಾತು ಉಳಿಸಿಕೊಂಡೆ. ಆ ಕ್ಷಣದಲ್ಲಿ ನನಗೆ ಒಂದು ಸತ್ಯ ಅರ್ಥವಾಯಿತು. ಕೆಲವು ಪ್ರೇಮಕತೆಗಳು ಮೊದಲ ನೋಟದಲ್ಲಿ ಶುರುವಾಗುವುದಿಲ್ಲ. ಅವು ಬಾಲ್ಯದ ಸ್ನೇಹದಲ್ಲಿ ಹುಟ್ಟುತ್ತವೆ, ವರ್ಷಗಳ ಕಾಲ ಮೌನವಾಗಿ ಬೆಳೆಯುತ್ತವೆ, ಸಮಯದ ಪರೀಕ್ಷೆ ಎದುರಿಸುತ್ತವೆ ಮತ್ತು ಕೊನೆಗೆ ಸ್ನೇಹದಷ್ಟು ಗಟ್ಟಿಯಾದ ಪ್ರೀತಿಯಾಗಿ ಅರಳುತ್ತವೆ. ಯಾಕೆಂದರೆ ನಿಜವಾದ ಪ್ರೀತಿ ಕೆಲವೊಮ್ಮೆ ಒಂದು ದಿನದಲ್ಲಿ ಹುಟ್ಟುವುದಿಲ್ಲ. ಅದು ಬಾಲ್ಯದ ನೆನಪುಗಳಲ್ಲಿ ಆರಂಭವಾಗಿ ಜೀವಮಾನವಿಡೀ ಜೊತೆಯಾಗುವ ಸಂಬಂಧವಾಗಿ ಬದಲಾಗುತ್ತದೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್‌ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.